Hello my dear students, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ PUC ಅಕೌಂಟೆನ್ಸಿ 2024 ಆನ್ಯುವಲ್ ಎಕ್ಸಾಮ್ಗೆ ಬರುವಂತಹ 2 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಹೇಳುವಂತಹ ಎಲ್ಲ ಕ್ವೆಶ್ಚನ್ಸ್ಗಳನ್ನು ಕೂಡ ನೀವು ಕವರ್ ಮಾಡ್ಕೊಂಡಿರಬೇಕು. ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಚಾಪ್ಟರ್ 1, 3, 5, 7, 10 ಏನಿದೆ ಈ ಚಾಪ್ಟರ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ನ ಕೊಡಬೇಕು ಅನ್ನೋದಿದೆ. ಅಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಕೊಡುವಂಥದ್ದು 5 ಕ್ವಶನ್ಸ್, ಬಟ್ ನೀವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 3 ಕ್ವಶನ್ಸ್ ಆಗಿರೋದ್ರಿಂದ ಯಾವ ಚಾಪ್ಟರ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟೇ ಬರುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಕೊಡಲೇಬೇಕು. ನಿಮ್ಮ ಬ್ಲೂ ಪ್ರಿಂಟ್ ಅಲ್ಲಿ ಅವರು ಮೆನ್ಷನ್ನೇ ಮಾಡಿದ್ದಾರೆ ಕೊನೆಗೆ ಒಂದು ಲೈನು, ದಿಸ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಫಾಲೋಡ್ ವೈಲ್ ಸೆಟ್ಟಿಂಗ್ ದ ಕ್ವಶನ್ ಪೇಪರ್ ಅಂತ ಇದೆ. ಸೊ ಅಕೌಂಟೆನ್ಸಿಯಲ್ಲಿ ನಿಮಗೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಕೆಲವೊಂದು ಕ್ವಶನ್ಸ್ಗಳು ಬಂದೇ ಬರುತ್ತೆ. ಎಲ್ಲೂ ಕೂಡ ನಿಮಗೆ ಬ್ಲೂ ಪ್ರಿಂಟ್ ಇಂದ ಆ ಕಡೆ ಕ್ವಶನ್ಸ್ಗಳು ಚೇಂಜಸ್ ಆಗಲ್ಲ, ಆದರೂ ಕೂಡ 1 or 2 ಕ್ವಶನ್ಸ್ ಆಗಬಹುದು. ಆ ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಮೇನ್ ಆಗಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ದು ಓದ್ಕೊಳ್ಬೇಕು ಅನ್ನೋದನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಕೊಡ್ತಾ ಇರುವಂತಹ ಕ್ವಶನ್ಸ್ಗಳು ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿದ್ದೂ ಇದೆ, ಎಕ್ಸ್ಟ್ರಾ ಕ್ವಶನ್ಸು ಇದೆ. ಹಾಗಾಗಿ ಎಕ್ಸ್ಟ್ರಾ ಕ್ವಶನ್ಸ್ ಬಂದರೂ ಕೂಡ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಸೊ ಎಲ್ಲೂ ಕೂಡ ನಿನ್ನೆ ಪೇಪರ್ ಆದಾಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಕೊಡ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ, ಇಷ್ಟನ್ನ ನೀವು ನೋಡ್ಕೊಳ್ಬೇಕು. ಗ್ಯಾರಂಟಿ ಕ್ವಶನ್ಸ್ ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ನೀವು ನೋಡ್ಕೊಳ್ಳೇಬೇಕು. ಫಸ್ಟ್ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ಸ್ ಓನ್ಲಿ 5 ಕ್ವಶನ್ಸ್ ಇದೆ. 2 ಮಾರ್ಕ್ಸ್ಗೆ ರೈಸ್ ಮಾಡಬಹುದಾದಂಥ ಕ್ವಶನ್ಸ್ ಓನ್ಲಿ 5 ಕ್ವಶನ್ಸ್ ಇದೆ. ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಏನು, ಪಾರ್ಟ್ನರ್ಶಿಪ್ ಡೀಡಿನ ಕಂಟೆಂಟ್ಸ್ ಆಗಿರ್ಬೋದು, ಅಥವಾ ವಾಟ್ ಯು ಮೀನ್ ಬೈ ಪಾರ್ಟ್ನರ್ಶಿಪ್ ಡೀಡ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಕೆಲವು ಕ್ವಶನ್ಸ್ಗಳಿರೋದು. ಸೊ ಫಸ್ಟ್ ಚಾಪ್ಟರ್ ಅಂತೂ ಸ್ಕಿಪ್ ಮಾಡಲೇಬೇಡಿ. ಕ್ವಶನ್ಸ್ ಯಾವುದು, ಆನ್ಸರ್ಸ್ ಯಾವುದು ಅನ್ನೋದನ್ನ ಹೇಳ್ತೀನಿ. ಫಸ್ಟ್ ಇದಿಷ್ಟು ಕ್ವಶನ್ಸ್ ಕರೆಕ್ಟ್ ಆಗಿ ಒಂದ್ ಕಡೆ ನೀವು ಬರೆದಿಟ್ಕೊಂಡು ಪ್ರಿಪೇರ್ ಆಗಿ. ಡಿಫೈನ್ ಪಾರ್ಟ್ನರ್ಶಿಪ್, mention any 2 circumstances for recruitment of a partner, what is minimum subscription, give the meaning of financial statements, write any 2 objectives of preparing cash flow statement. ಇದು ನಿಮ್ಮ 2024 ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನಿಮ್ಮ ಸೀನಿಯರ್ಸ್ಗೆ, ದಟ್ ಮೀನ್ಸ್ 2023 ಅಲ್ಲಿ ಆನ್ಯುವಲ್ ಎಕ್ಸಾಮ್ ಏನಾಗಿತ್ತು ಅದರ ಒಂದು ಕ್ವಶನ್ ಪೇಪರ್ ಅಲ್ಲಿ ಇದ್ದಂತಹ 2 ಮಾರ್ಕ್ಸಿನ ಕ್ವಶನ್ಸ್. ಫಸ್ಟ್ ಕ್ವಶನ್ ಬರೋದಿಲ್ಲ, ಡಿಲೀಟೆಡ್ ಕಾನ್ಸೆಪ್ಟ್ ಅದು. ಸ್ಟೇಟ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. What is fluctuating capital system? Give the journal entry for transferring the assets to realization account. What is forfeiture of shares? Write any 2 objectives of financial statement. Name any 2 users of financial statement analysis. State any 2 users of cash flow statement. ಇದಕ್ಕೂ ಕೂಡ ನಾನು ಕೊಡ್ತಾ ಇರುವಂತಹ ಕ್ವಶನ್ಸ್ ಅಲ್ಲಿ ಆನ್ಸರ್ಸ್ ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ 2023 ಮಾಡೆಲ್ ಪೇಪರ್ ಏನಿದೆ ಇದರಲ್ಲಿ ಕೊಟ್ಟಿರುವಂತಹ 2 ಮಾರ್ಕ್ಸಿನ ಕ್ವಶನ್ಸ್ ಕೂಡ ಇಂಪಾರ್ಟೆಂಟು. ರಿಪೀಟೆಡ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟು. ವಾಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್? ಸ್ಟೇಟ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಡಿಟರ್ಮೈನ್ ದ ಗುಡ್ ವಿಲ್ ಆಫ್ ದ ಫರ್ಮ್. ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ಆನ್ ಅಸೆಟ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್ ಆನ್ ಡಿಸಲ್ಯೂಷನ್ ಆಫ್ ಎ ಫರ್ಮ್. State any 2 categories of share capital. Write any 2 objectives of financial statements. List any 2 tools of financial statement analysis. Mention 2 activities which are classified as per accounting standard 3. First important question, define partnership. Section 4 of the Indian Partnership Act. Section 4 of the Indian Partnership Act 1932 defines partnership as the relation between persons who have agreed to share the profits of a business carried on by all or any one of them acting for all. ಇದನ್ನ ಬಿಟ್ಟು ಏನ್ ಕೇಳಬಹುದು, ಡೈರೆಕ್ಟ್ ಆಗಿ ವಾಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ಕೇಳಬಹುದು. ಅವಾಗ ನೀವು ಇದು ಒಂದನ್ನ ಓದ್ಕೊಂಡ್ರೆ ಸಾಕು. ವಾಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ರೆ ಇಲ್ಲೇನ್ ಇನ್ವರ್ಟೆಡ್ ಕಾಮದಿಂದ ಶುರುವಾಗಿದೆ ಇಲ್ಲಿಂದ ಇಲ್ಲಿವರೆಗೆ ಬರೆದ್ಬಿಡಿ ಸಾಕಾಗತ್ತೆ. ಅವಾಗ ನೀವು ಡಿಫೈನ್ ಮಾಡಬೇಕಾಗಿಲ್ಲ. ಸೊ ಡೆಫಿನಿಷನ್ ಅವಶ್ಯಕತೆ ಇಲ್ಲ. ಡಿಫೈನ್ ಅಂತ ಕೇಳಿದಾಗ ಡೆಫಿನಿಷನ್ನೇ ಬರಿಬೇಕು, ಈ ಆನ್ಸರ್ನ ಬರಿಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೇಳ್ಬೋದು 2 ಮಾರ್ಕ್ಸ್ಗೆ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೇಳಬಹುದು. 2 or more persons, ಅಗ್ರಿಮೆಂಟ್, ಬಿಸ್ನೆಸ್, ಶೇರಿಂಗ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್ ಅಂತ ಬರೆದ್ರೆ ಸಾಕು. 4 ಪಾಯಿಂಟ್ ಇದೆ, ಯಾವುದಾದ್ರೂ 2 ಪಾಯಿಂಟ್ ಅನ್ನ ಬರಿಬೇಕು. ನೆಕ್ಸ್ಟ್, ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೇಳಬಹುದು, ಕೇಳೋ ಚಾನ್ಸಸ್ ಇದೆ. ದ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. The document which contains the terms of partnership agreement is called partnership deed. Contents of partnership deed ನ ಕೇಳಬಹುದು. State any 2 contents of partnership deed ಅಂತ ಕೇಳಬಹುದು. 2 ಪಾಯಿಂಟ್ ಅನ್ನ ಬರೆದ್ರೆ ಸಾಕು. Name and address of the firm, name and address of all the partners, profit and loss sharing ratio, rate of interest on capital, loan and drawings, salary, commission, etc. if payable to any partner, settlement of accounts on dissolution of the firm. ಯಾಕೆ 5 ಪಾಯಿಂಟ್ ಹೇಳಿದ್ದೀನಿ ಅಂತ ಹೇಳಿದ್ರೆ ಇದು 5ರಲ್ಲಿ ಯಾವ್ದು ಈಸಿ ಆಗುತ್ತೆ, 2 ಪಾಯಿಂಟ್ ಅನ್ನ ಬರೀರಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರೂ ಕ್ವಶನ್ ನ ಕೇಳಿದ್ರೆ
State the main provisions of the Indian Partnership Act 1932 that are relevant to partnership accounts if there is no partnership deed ಅಂತ ಕೇಳಿದ್ದಾರೆ. ಯಾಕೆ ಈ ಕ್ವಶನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ MCQಗೂ ಕೂಡ ಈ ಕ್ವಶನ್ಸ್ ಬರೋ ಚಾನ್ಸಸ್ ಇರೋದ್ರಿಂದ ಹೇಳಿರುವಂಥದ್ದು. ಸೊ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ, ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂತ ಹೇಳಿದ್ರೆ ಆಕ್ಟಿವಿಟೀಸ್ ಎಲ್ಲ ಯಾವ ರೀತಿಯಾಗಿ ನಡೆಯುತ್ತೆ ಅಥವಾ ಯಾವ ರೀತಿ ಚಾರ್ಜಸ್ ಆಗುತ್ತೆ, ಯಾವ ರೀತಿ ಕೆಲವೊಂದು ಆಕ್ಟಿವಿಟೀಸ್ಗಳೆಲ್ಲ ನಡೆಯುತ್ತೆ ಬಿಸ್ನೆಸ್ಸಲ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ವೆನ್ ದೆರ್ ಈಸ್ ನೋ ಪಾರ್ಟ್ನರ್ಶಿಪ್ ಡೀಡ್ ಇನ್ ದ ಬಿಸ್ನೆಸ್, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ರೇಷಿಯೋ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು ನಾಟ್ ಅಲೋಡು. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸು ನಾಟ್ ಚಾರ್ಜ್ಡ್. ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್ ಫ್ರಮ್ ಪಾರ್ಟ್ನರ್ಸು 6% ಪರ್ ಆ್ಯನಮ್ಮು. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಫಾರ್ ಫರ್ಮ್ಸ್ ವರ್ಕು ನೋ ರೆಮ್ಯುನರೇಷನ್. ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಡೀಡ್ ಬಿಸ್ನೆಸ್ ಅಲ್ಲಿ ಇಲ್ಲದೆ ಇರುವಂತಹ ಟೈಮಲ್ಲಿ ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್ ಫ್ರಮ್ ಪಾರ್ಟ್ನರ್ಸು ಎಷ್ಟು ಪರ್ಸೆಂಟು ಕೇಳಬಹುದು, 6%. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸು ಏನು ಅಂತ ಕೇಳಬಹುದು, ನಾಟ್ ಚಾರ್ಜ್ಡ್ ಅಥವಾ ನೋ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವ ರೀತಿ ಕೇಳಬಹುದು, ನೋ, ನಾಟ್ ಅಲೋಡ್. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹೇಗಿರುತ್ತೆ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದರೆ ಬಿಸ್ನೆಸ್ ಅಲ್ಲಿ, ಈಕ್ವಲ್ ರೇಷಿಯೋ ಇರುತ್ತೆ. ಸೊ ಈ ರೀತಿ ರೆಮ್ಯುನರೇಷನ್ನು, ನೋ ರೆಮ್ಯುನರೇಷನ್ನು, ಇದಿಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಏನಿದ್ದಾರೆ ಇದ್ರ ಮೇಲೂ ಕೂಡ ಕ್ವಶನ್ ಕೇಳ್ತಾರೆ. 2 ಟೈಪ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಯಾವುದು, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡು. ಕ್ವಶನ್ನ ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿದ್ರೆ ವಾಟ್ ಆರ್ ದ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್. ವಾಟ್ ಆರ್ ದ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡು. ವಾಟ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಥವಾ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕೇಳಿದ್ರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಈಸ್ ಎ ಮೆಥಡ್ ಆಫ್ ಮೇಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇನ್ ವಿಚ್ all adjustments relating to partners are recorded in their capital accounts. What is fixed capital system ಅಥವಾ fixed capital method ಅಂತ ಕೇಳಿದ್ರೆ ಆನ್ಸರ್ fixed capital method is a method under which the capitals of the partners shall remain fixed or same year after year. ಸೊ ಇಲ್ಲಿ ಚಾನ್ಸಸ್ ಇರುವಂಥದ್ದು 3 ಕ್ವಶನ್. ಒಂದು, ಕ್ಯಾಪಿಟಲ್ ಅಕೌಂಟ್ಸ್ ಯಾವ್ಯಾವ ರೀತಿ ಕ್ಯಾಪಿಟಲ್ ಅಕೌಂಟ್ಸ್ ನ ಮೇಂಟೈನ್ ಮಾಡ್ತಾರೆ ಪಾರ್ಟ್ನರ್ಸ್ ಅಂತ ಕೇಳ್ತಾರೆ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಂದ್ರೆ ಏನು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ ಏನು ಅಂತ ಕೇಳ್ತಾರೆ, ಅದನ್ನ ಬರಿಬೇಕು. ಪಾರ್ಟ್ನರ್ಶಿಪ್ ಆಯ್ತು. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಡೀಡ್ ಕೂಡ ಆಗಿದೆ. ವಾಟ್ ಈಸ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿಚ್ ಶೋಸ್ ದ appropriation of profits among the partners after making necessary adjustments. State any 2 reasons for admitting a new partner: to increase the capital, to improve the managerial ability. What is sacrifice ratio? It is the ratio in which the old partners sacrifice or surrender a part of their share of profits to the new partner on account of admission. Once again, it is the ratio in which the old partners sacrifice or surrender a part of their share of profits to the new partner on account of admission. Sacrifice ratio is equal to old share minus new share. Next question. Give the meaning of financial statements. Financial statements are the basic and formal annual reports through which the corporate management communicates financial information to its owners and various other external parties. What is forfeiture of shares? Cancellation of the right of a shareholder on shares held by him due to non-payment of money due on such shares. ಎರಡು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ವಾಟ್ ಈಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಆಲ್ ದ ಪಾರ್ಟ್ನರ್ಸ್ ಆಫ್ ದ ಫರ್ಮ್ ಕಟ್ ಆಫ್ ದೇರ್ ಕನೆಕ್ಷನ್ಸ್ ಆರ್ ರಿಲೇಷನ್ ವಿತ್ ದ ಫರ್ಮ್ ಅಂಡ್ ದ ಬಿಸ್ನೆಸ್ ಆಫ್ ದ ಫರ್ಮ್ ಈಸ್ ಕ್ಲೋಸ್ಡ್ ಡೌನ್. ವಾಟ್ ಯು ಮೀನ್ ಬೈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಕೇಳ್ತಾರೆ. ಇಂಪಾರ್ಟೆಂಟ್ ಕ್ವಶನ್. ದ ಪ್ರೋಸೆಸ್ ಆಫ್ critical evaluation of the financial information contained in the financial statements in order to understand and make decisions
regarding the operations of the firm is called financial statement analysis. Name any two users of financial statement analysis. Finance manager, top management. Important question idu. Financial statement analysis na users yaru? Finance manager, top management. Next one, what is under subscription? When the number of shares applied for is less than the number of shares for which applications have been invited for subscription, there is said to be under subscription. What do you mean by common size statement? There are the statements which indicate the relationship of different items of a financial statements with a common item by expressing each item as a percentage of that common item. What do you mean by operating activities? Operating activities are the activities that constitute primary or main activities of an enterprise. What do you mean by investing activities? Investing activities are the activities relating to purchase and sale of long-term assets. Next one, fixed capital system. Helidini. What is oversubscription? When the public apply for more shares than those offered to them, there is said to be oversubscription. Repeated idu. What are the methods of maintaining capital account of partners? Already helidini. Fixed capital system, fluctuating capital system. State any two final accounts of a partnership firm. Idu common general question. ಪಾರ್ಟ್ನರ್ಶಿಪ್ ಫರ್ಮಿನ ಫೈನಲ್ ಅಕೌಂಟ್ಸ್ ಯಾವುದು ಅನ್ನೋದು. ಸೊ ಎಕ್ಸಾಮಿಗೆ ಬಂದರೆ ಈಸಿಯಾಗಿ ಬರೀಬಹುದು. ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು. ನೇಮ್ ಎನಿ ಮೆಥಡ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇದು ಕೂಡ ನಿಮಗೆ ಗೊತ್ತಿರುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 2 ಮೆಥಡ್ಸ್ ಇದೆ. ಒಂದು ಪ್ರಾಡಕ್ಟ್ ಮೆಥಡ್, ಇನ್ನೊಂದು ಆವರೇಜ್ ಪೀರಿಯಡ್ ಮೆಥಡ್. ಅದನ್ನ ಬರೀರಿ. ಸ್ಟೇಟ್ ಎನಿ ಟು ಸ್ಪೆಷಲ್ ಆಸ್ಪೆಕ್ಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಒಂದು ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್, ಇನ್ನೊಂದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಆಲ್ರೆಡಿ ಹೇಳಿದ್ದೀನಿ. ಸ್ಟೇಟ್ ಎನಿ ಟು ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಕೇಳ್ತಾರೆ. ಆವರೇಜ್ ಪ್ರಾಫಿಟ್ ಮೆಥಡ್, ಸೂಪರ್ ಪ್ರಾಫಿಟ್ ಮೆಥಡ್. ಸ್ಟೇಟ್ ಎನಿ ಟು ರೈಟ್ಸ್ ಅಕ್ವೈರ್ಡ್ ಬೈ ಎ ನ್ಯೂ ಪಾರ್ಟ್ನರ್. ರೈಟ್ ಟು ಶೇರ್ ಇನ್ ದ ಅಸೆಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ರೈಟ್ ಟು ಶೇರ್ ಇನ್ ದ ಪ್ರಾಫಿಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ರಿಪೀಟೆಡ್. ಸ್ಟೇಟ್ ಎನಿ ಟು ಫ್ಯಾಕ್ಟರ್ಸ್ ವಿಚ್ ಡಿಟರ್ಮೈನ್ ದ ಗುಡ್ ವಿಲ್ ಆಫ್ ದ ಫರ್ಮ್. ನೇಚರ್ ಆಫ್ ದ ಬಿಸ್ನೆಸ್, ಲೊಕೇಶನ್ ಆಫ್ ದ ಬಿಸ್ನೆಸ್. ಸ್ಟೇಟ್ ಎನಿ ಟು ಮೆಥಡ್ಸ್ ಆರ್ ಟೈಪ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್. ಶೇರ್ಸ್ ನ ಇಶ್ಯೂ ಮಾಡ್ತಿರಲ್ಲ, ಅದರಲ್ಲಿ 2 ಟೈಪ್ಸ್ ಯಾವುದು ಹೇಳಿದ್ದಾರೆ. ಇಶ್ಯೂ ಎಟ್ ಪಾರ್, ಇಶ್ಯೂ ಎಟ್ ಪ್ರೀಮಿಯಂ, ಇಶ್ಯೂ ಎಟ್ ಡಿಸ್ಕೌಂಟ್. ಸೊ ಯಾವ್ದಾದ್ರು 2ನ್ನ ಬರೀರಿ. ಸ್ಟೇಟ್ ಎನಿ 2 categories ಆಫ್ ಶೇರ್ ಕ್ಯಾಪಿಟಲ್. ಕಾಲ್ಡ್ ಅಪ್ ಕ್ಯಾಪಿಟಲ್, ಪೇಯ್ಡ್ ಅಪ್ ಕ್ಯಾಪಿಟಲ್. ಮೆನ್ಷನ್ 2 types ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇಂಪಾರ್ಟೆಂಟ್ ಕ್ವಶನ್. ಬ್ಯಾಲೆನ್ಸ್ ಶೀಟು, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಸ್ಟೇಟ್ ಎನಿ 2 ಪಾಸ್ಚುಲೇಟ್ಸ್ ಅಂತ ಹೇಳಿದ್ರೆ ಕಾನ್ಸೆಪ್ಟ್. ಓಕೆನಾ, ಇದು ನಿಮಗೆ ಸೆಕೆಂಡ್ ಚಾಪ್ಟರ್ ಅಲ್ಲೇ ಬರುವಂತದ್ದು. ಗೋಯಿಂಗ್ ಕನ್ಸರ್ನ್, ಪಾಸ್ಚುಲೇಟ್ ಆರ್ ಕಾನ್ಸೆಪ್ಟ್. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಮೆನ್ಷನ್ ಎನಿ 2 items ವಿಚ್ ಆರ್ ಶೋನ್ ಅಂಡರ್ ದ ಹೆಡ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಕ್ಯಾಪಿಟಲ್ ರಿಸರ್ವ್, ಜನರಲ್ ರಿಸರ್ವ್. ಲಿಸ್ಟ್ ಎನಿ 2 tools ಆರ್ ಟೆಕ್ನಿಕ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಇದು ಕೂಡ ಇಂಪಾರ್ಟೆಂಟ್. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸು, ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ನ ಟೆಕ್ನಿಕ್ಸ್ ಏನು ಅಂತ ಕೇಳಿದ್ರೆ ಈ 2 ಪಾಯಿಂಟ್ ಅನ್ನ ಬರೀಬೇಕು. ಮೆನ್ಷನ್ ಎನಿ 2 ಆಕ್ಟಿವಿಟೀಸ್ ವಿಚ್ ಆರ್ ಕ್ಲಾಸಿಫೈಡ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3. ಇದು ಕೂಡ ಕೇಳಿದರೆ, ನಾನು ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ರಲ್ಲಿ ಇದು ಕೂಡ ಇದೆ. ಆಪರೇಟಿಂಗ್ ಆಕ್ಟಿವಿಟಿ, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಗಿವ್ ದ 2 reasons ಫಾರ್ ಅಡ್ಮಿಟಿಂಗ್ ಎ ನ್ಯೂ ಪಾರ್ಟ್ನರ್. ಟು ಇನ್ಕ್ರೀಸ್ ದ ಕ್ಯಾಪಿಟಲ್, ಟು ಇಂಪ್ರೂವ್ ದ ಮ್ಯಾನೇಜರಿಯಲ್ ಎಬಿಲಿಟಿ. ಇದು ಕೂಡ ರಿಪೀಟೆಡ್ ಕ್ವಶನ್. ಓಕೆನಾ. ನೆಕ್ಸ್ಟ್ ನಿಮಗೆ ಸ್ಟೇಟ್ ಎನಿ 2 features ಆಫ್ ಪಾರ್ಟ್ನರ್ಶಿಪ್ ಆಲ್ರೆಡಿ ಹೇಳಿದ್ದೀನಿ. ಸ್ಟೇಟ್ ಎನಿ 2 features ಆಫ್ ಎ ಕಂಪನಿ. ಬಾಡಿ ಕಾರ್ಪೊರೇಟ್, ಸಪರೇಟ್ ಲೀಗಲ್ ಎಂಟಿಟಿ, ಲಿಮಿಟೆಡ್ ಲಯಬಿಲಿಟಿ. ಯಾವ್ದಾದ್ರು 2 ಪಾಯಿಂಟ್ ಅನ್ನ ಕಲ್ತ್ಕೊಳ್ಳಿ. ಸ್ಟೇಟ್ ಎನಿ 2 features ಆಫ್ ಎ ಕಂಪನಿ. ಕಂಪನಿದು ಸಪರೇಟ್ ಲೀಗಲ್ ಎಂಟಿಟಿ, ಲಿಮಿಟೆಡ್ ಲಯಬಿಲಿಟಿ. ಪಾರ್ಟ್ನರ್ಶಿಪ್ಪಿನ ಫೀಚರ್ಸ್ ನ ಕೇಳಿದ್ರೆ 2 or more ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಥವಾ ಅಗ್ರಿಮೆಂಟ್, ಅದು ಕೂಡ ಫೀಚರ್ ಆಗುತ್ತೆ. ಸ್ಟೇಟ್ ಎನಿ 2 features ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಜಸ್ಟ್ ಪಾಯಿಂಟ್ಸ್ ಬರೆದ್ರೆ ಸಾಕು. ರೆಕಾರ್ಡಿಂಗ್ ಫ್ಯಾಕ್ಟ್ಸ್, ಅಕೌಂಟಿಂಗ್ ಕನ್ವೆನ್ಷನ್ಸ್. ನೆಕ್ಸ್ಟ್ ಒನ್,
Write any two objectives of financial statements. Very important question. To provide information about the earning capacity of the business. To provide information about cash flows. State any two objectives of financial statement analysis. To know the earning capacity of the firm. To know the financial position of the firm. Exam confuse ಮಾಡ್ಕೊಳ್ಬಾರ್ದು. Objectives of financial statements ಸೇ ಬೇರೆ, objectives of financial statement analysis ಸೇ ಬೇರೆ, ಎರಡನ್ನೂ ನೋಡ್ಕೊಂಡಿರಿ. Write any two objectives of preparing cash flow statement. Provides information about the cash flows of an enterprise. Helpful for short-term planning for preparing cash budget. Next one. State any two benefits of financial statements. Basis for fiscal policies. Help stock exchanges. State any two importance of financial statement analysis. Lenders, investors. 2 points ಸಾಕು. Importance of financial statement analysis. Important question ಇದು. State any two users of financial statement analysis. ಎಲ್ಲ ರಿಪೀಟ್ ಆಗ್ತಾ ಇದೆ ಕ್ವಶನ್ಸು. ಫೈನಾನ್ಸ್ ಮ್ಯಾನೇಜರ್, ಟಾಪ್ ಮ್ಯಾನೇಜ್ಮೆಂಟ್. ಇಂಪಾರ್ಟೆಂಟ್ ಕ್ವಶನ್ನು. State any two users of cash flow statement. ಇದು ಕೂಡ ರಿಪೀಟೆಡ್ ಇಂಪಾರ್ಟೆಂಟ್ ಕ್ವಶನ್ನು. Helps in balancing its cash inflow and cash outflow. It provides information that enables users to evaluate changes in net assets of an enterprise. Next one. Give any two limitations of financial statements. Do not reflect current situation. Assets may not realize. ಯಾದರೂ 2 ಪಾಯಿಂಟ್ಸ್ ಸಾಕು. State any two limitations of financial statement analysis. Does not consider price level changes. Is just a study of reports of the company. Financial statement ಇನ objectives, importance, users, next limitations ನೋಡ್ಕೊಳ್ಬೇಕು. Financial statement analysis ನ users, benefits, importance, merits, demerits, that means limitations, importance, advantages. ಸೊ ಈ ರೀತಿ 2 ಪಾಯಿಂಟ್ಸ್ ನೋಡ್ಕೊಳ್ಬೇಕು.